ಸುಸೂತ್ರವಾಗಿ ಆತ ಶಾಂತಕ್ಕ. ಬರ್ರಿ ಎಲ್ಲಾರು ಊಟ ಮಾಡ್ಬೇಕು, ಬರ್ರಿ ಹೊತ್ತಾಗೈತಿ. ಊಟ ಮಾಡ್ರಿ ಅಂದಂಗ ಈಗ ಪರಕ ನಿನ್ ಗಂಡ ಒಬ್ಬ ಇರ್ಬೇಕಿತ್ತು ಬಿಡಯವ. ಏನಂತ ನಾನು ಅದು ಯಾಕೆ ಬರಲಿಲ್ಲ? ಅವ್ರು ಯಾಕೋ ಒಂಥರ ಮಾಡ್ಕೊಳಕತ್ತಾರಮ್ಮ. ಯಾಕಂಗೆ ಮಾಡಕತ್ತಾರ ಗೊತ್ತಿಲ್ಲ. ಮೊದ್ಲು ಹಂಗೆ ಮಾಡ್ತಿದ್ದಿಲ್ಲ. ಮೊದ್ಲಂದ್ರೂ ಹುಡುಗ ಬಂದಾಗ ಅಂದ್ರೆ ಸ್ಟಾರ್ಟಿಂಗ್ ಹಿಂಗೆಲ್ಲ ಮಾಡಿಲ್ಲ. ಯಾಕೋ ಇತ್ತಿತ್ತಾಗ ಒಂಥರ ಒಂಥರ ಹೆಂಗಂದ್ರೆ ಅದು ಕೂಸಿಗೆ ನಾನು ಬಂದು ಒಂದು ಸ್ವಲ್ಪ ಏನಾರ ನೋಡಿದ್ರೆ ಅದನ್ನ ಎತ್ಕೊಂಡ್ರೆ ಎಲ್ಲಿ ನನಗೆ ಏನಾರ ಅಂತಾರೋ ಏನೋ, ಮಂದಿ ಏನು ತಿಳ್ಕೊತಾರ ಏನೋ ಅನ್ನೋ ಅರ್ಥಕ್ಕೆ ಬರೀ ಯಾವಾಗ ನೋಡಿದ್ರು ಯವ್ವ ಸಾಕಿದ್ದ ಉಂಟಂತ. ಆದ್ರೆ ಮತ್ತೆ ಯಾಕೆ ಹಿಂಗೆ ಮಾತಾಡ್ಬೇಕು? ನೋಡ್ವಾ, ನಿನ್ನ ಗಂಡಗೆ ಹೇಳು, ನಂದು ಅಂತ ಅನ್ಕೊಳಕ್ಕೆ ನಿನ್ನ ಗಂಡಗೆ ಒಟ್ಟು ಹೇಳು. ಹಂಗೆ ನಂದೆಲ್ಲ ಅನ್ಕೊಂಡ್ರೆ ಉಪಯೋಗಿಲ್ಲ, ಅದಕ್ಕೆ ಹೇಳಿದೆ. ಹೋಗ್ಬೇ ಹೇಳ್ತೀನಿ. ಅಳಬೇಡಲಿ, ಅಳಬೇಡ ಪರಕ್ಕ. ಖುಷಿ ಪಡ. ಖುಷಿ ನಾಮಕರಣ ಮಾಡಿ ನೀನು ಕಣ್ಣ ನೀರು ಹಾಕಿದ್ರೆ ಅದಕ್ಕೆ ಆಶೀರ್ವಾದ ನಿಂದ ತಡ್ತತೇನ್ಲೆ. ಹಾಂ, ಖುಷಿ ಪಡ. ಯಾರು ಏನಂದ್ರೆ ಈಗ ನಿನಗೆ? ಅಯ್ಯೋ ದೇವ್ರೇ, ಇಲ್ಲೋಡ ಒಂದು ಮಾತು ಹೇಳೆ. ನೀನು ಯಾರು ಏನಂದ್ರೂ ಮನಸ್ಸಿಗೆ ಹಾಕೊಳಕೋಬೇಡ. ಯಾಕೆ ಹೇಳ? ಆ ಕೂಸಿನ ಋಣ ನಿನ್ನಂತೆಲ್ಲ ಐತಿ, ನಿನ್ನ ಋಣ ಅದರಂತೆಲ್ಲ ಐತಿ. ಅಂದಲ್ಲೇ ಅದು ನಿನ್ನ ಅಂತೆಲ್ಲ ಬಂದೈತಿ. ಅಲ್ಲ, ಒಂದು ಮಾತು ತಿಳ್ಕೊ ಪರಕ್ಕ. ಹುಟ್ಟಿರೋ ಸೀರಿನ ಒಂದು ದಿನ ಹುಟ್ಟು ಕೊಡ್ತೀನಿ ಕೊಡು ಅಂತ ಯಾರ ಕೇಳಿದ್ರೆ ಕೊಡಾಕ್ ಮನಸ್ಸಾಗೋದಿಲ್ಲ. ಅಂತದ ಒಂದು ಕಾರಣದಿಂದ ಏನಿಂದ ಎಂತಿಂದ ನಾವು ಆಸೆನ ಪಡ್ಲಾರ್ದೆ ನಿನ್ನ ಅಂತೆಲ್ಲ ಒಂದು ಕೂಸು ಬಂದೈತಿ ಅಂದ್ರೆ ನೋಡ, ಆ ಶಿವನ ಅನುಗ್ರಹ ಇಲ್ದೆ ಏನ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರ. ಅಂತದ ನಿನ್ನ ಅಂತೆಲ್ಲ ಕೂಸು ಬಂತಂದ್ರೆ ಆ ದೇವ್ರ ಆಶೀರ್ವಾದನ ಅದ. ತಲೆ ಹೊಟ್ಟೆ ಕೆಡಿಸ್ಕೊಳಕೋಬೇಡ. ಯಾರು ಏನಂದ್ರು ಹೊಟ್ಟೆ ಮನಸ್ಸಿಗೆ ಹಾಕೋಬೇಡ. ಹೊಟ್ಟೆ ಹಾಕೊಂಬೇಡ ಅಂದಂಗ. ಶಕುಂತ್ಲಾ, ಏನವ ಮಗಳು ಮದ್ವಿ ಮಾಡಿದಿ ನೋಡಿದ್ರೆ ಮತ್ತೆ ಚೂಡಿದಾರ ಹಾಕೊಂಬಂದು ನಿಂತಿಯಲ್ಲ? ಹೇಳ್ರಿ ಅಮ್ಮಾರ, ನೀವರ ಹೇಳ್ರಿ. ಒಟ್ಟು ನಾ ಅಂತೂ ಹೇಳಿ ಸಾಕಾತ. ಅದೇ ಇಲ್ರಿ ಅಮ್ಮಾರ, ನಾನು ಮೊದ್ಲಿರ್ತಾ ಹಾಕೊಂತ ಹಿಂಗೆ ಬಂದೇನಲ್ರಿ. ನನಗದು ಚೂಡಿದಾರ ಹಾಕೊಂಡ್ರೆ ಬೇಸಾಕತ್ರಿ. ಇಲ್ಲೋಡ, ನಾಳೆ ಅಕಸ್ಮಾತ್ ಮಗಳು ನೋಡಕ್ಕೆ ಏನಾರ ಹಳ್ಯಾನ ಮನೆಗೆ ಹೋದೆ ಅಂದ್ರೆ ನೀನು ಸೀರೆನ ಉಟ್ಕೊಂಡು ಹೋಗುವ, ಪತ್ಲಾ ಉಟ್ಕೊಂಡು ಚೂಡಿದಾರ ಹಾಕೊಂಡು ಹೋಗ್ಬೇಡ. ಆಡ್ಕೊಂಡು ನಕ್ಕಿ ಕರ್ಮಂದಿ ಏನು ಮಮ್ಮಗ್ ಬರ್ತಾನೆ ಇನ್ನೊಂದು ವರ್ಷ ಅಂದ್ರೆ. ಮಹಾ ತಗೋರಿ ಪರಕ. ಬಾರ್ಲೆ ಪ್ರೇಮಿ, ಕರ್ದಿದ್ರೆ ಬಂದೇ ಇಲ್ಲಲ್ಲೇ. ಯಾಕೆ ಪಾತಿನೂ ಬಂದಿಲ್ಲಪ್ಪ? ಪಾತಿ ನಾನು ಇಬ್ರು ಪೇಟೆಗೆ ಹೋಗಿದ್ವಿ. ಪಾತಿ ಮನೆಗೆ ಚೀಲ ತೊಗೊಂಡು ಹೋದ್ಲು, ನಾ ಇಲ್ಲೇ ಬಂದೆ ಸೀದಾ. ಹೌದನಾ? ಚಲೋ ಆತ್ ಬಿಡಿ, ಈಗಾರ ಬಂದಿದ್ದೆ. ಬರ್ರಿ, ಊಟ ಟೈಮ್ ಚಲೋ ಆತ, ಊಟ ಮಾಡೋಣ ಬರ್ರಿ. ಹಾಂ, ಊಟ ಮಾಡೋನು. ಅಂದಂಗೆ ನಿನ್ನ ಕಡೆ ಒಂದೇನೋ ಹೇಳ್ಬೇಕಿತ್ತು. ಏನು ಹೇಳ? ಅದು ನಿನ್ನ ಗಂಡ ಬೇರೆ ಯಾವುದೋ ಹೆಣ್ಮಗಳ ಕೂಟ ಒಂದು ಖುಷಿನ ಕೈ ಹಿಡ್ಕೊಂಡು ಸಂತ್ಯಾಗ ವ್ಯಾಪಾರ ಮಾಡಕತ್ತಿದ್ನವ. ನಾವು ನೋಡಿದ್ವಿ ಹುಬ್ಬಳ್ಳಿ ಪೇಟೆಗ. ನೋಡೇ ಕೈ ಮಾಡಿದ್ವಿ ನಾವು. ಅದು ನೋಡ್ಲಿಲ್ಲ ಕಾಂತತ್ ನಿನ್ನ ಗಂಡ. ಒಟ್ಟು ಸುಮ್ಮನೆ ಹೋದವ. ಆ ಹುಡುಗಿಗೆ ಮತ್ತೆ ಮುಂದೆ ಹೋಗುತ್ತೆ ಬೊಂಬೆ ಮಠ ಕೊಡ್ಸಿದ. ಆ ಹೆಣ್ಮಗಳು ಏನು ಹಂಗೆ ಭಾರಿ ಕೈಗೆ ಹಿಡ್ಕೊಂಡು ಚಕ್ಮಕಿ ಇತ್ತಪ್ಪ. ಏ ಪ್ರೇಮವ, ಏನು ಮಾತಾಡ್ತಿ? ಅವರು ಯಾವುದೋ ಕೆಲ್ಸದ ಮೇಲೆ ಹೋಗ್ಯಾರ. ಅಯ್ಯೋ, ನಾನು ಯಾಕೆ ಯವ್ವ ಸುಳ್ಳು ಹೇಳೋದು? ಈ ಊರಾಗಿದ್ದು ಇಷ್ಟು ವರ್ಷ ಆತ, ಈಗ ನಾ ಈ ಮಾತು ಹೇಳ್ತೇನೆ. ನಾನು ಬೇಕಾದ್ರೆ ಪಾತಿ ಕೇಳು. ಅಲ್ಲ, ಏನು ಮಾತಾಡ್ತಿಲ್ಲ ಪ್ರೇಮಿ ನೀನು? ಏಯ್ ಮುಚ್ಚಲೆ ಬಾಯ್, ಏನಾರ ಒಂದು ಹೇಳ್ಕೊಂತ. ಅಲ್ಲ ನಾಯಿ ಅಂತಕ್ಕೆ ಯಾರು ಗೊತ್ತಿದ್ದರು ಇರ್ಬೋದು, ಇಲ್ಲ ಏನೋ ಅಂತ ಒಳಗೆ ಹೋಗಿ ಯಾರನ್ನಾರು ಮಾತಾಡ್ಸಿರ್ಬೋದು. ಬರೇ ಇಂಥವ ತಲೆಯಾಗ 108 ಅನುಮಾನ. ತಗ ಅಕ್ಕಿ ಗಂಡ ಹೆಂಗಂತ ನಮಗೆ ಗೊತ್ತಿಲ್ಲನ? ಬಾಯ್ ಮುಚ್ಚ. ಅಯ್ಯೋ ಶಾಂತಕ್ಕ, ಅದು ಏನಾದ್ ಗೊತ್ತನ? ಎಲ್ಲ ನನ್ಗೆ ಗೊತ್ತಾಯ್ತು, ಸುಮ್ಕಿರ ನಡೀಲಿ. ಅಲ್ಲ ಶಾಂತಕ್ಕ, ನನ್ನ ಮಾತು ಕೇಳಿಲ್ಲ. ನಾವಲ್ಲಿ ಹೋಗಿದ್ದೀರಿ ಬಮ್ಮ ಬಿಡ. ಸ್ವಲ್ಪ ಬಾಯ್ ಮುಚ್ಚ ಪ್ರೇಮಿ. ನಿನಗೇನು ಯಾವಾಗ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅನ್ಲೇತೀರ. ಅಲ್ಲಿ ಆಕಿ ಖುಷಿ ಆಗದಾಳ. ಮಗನ ನಾಮಕರಣದಾಗ ಅವ್ನು ಇಲ್ಲಲ್ಲಪ್ಪ ಗಂಡ ಅಂತೇಳಿ ಬೇಜಾರನು ಐತಿಕಿಗೆ. ಜೊತೆಗೆ ಮತ್ತೆ ಕೈ ಹಿಡ್ಕೊಂಡು ಆಡಕತ್ತಿದ್ದ ಹಂಗ ಹಿಂಗ. ಅಲ್ಲಲ್ಲಿ ಏನೈತೆ ಎತ್ತ ಸುಳ್ಳು ಕರೇನು ಅದ್ರ ಹಿಂದಿರೋ ಮರ್ಮ ಏನು ಅನ್ನೋದು ಗೊತ್ತಿಲ್ಲದೆ ಹೆಂಗೆ ಬಂದು ಹೇಳಕತ್ತೀನಿ ಹಿಂಗೆ ಮಾತು? ಅವ್ರು ಏನೋ ಪರಿಚಯದಾರ ಇರ್ಬೋದು, ಯಾರ ಗೊತ್ತಿದ್ದಾರ ಇರ್ಬೋದು. ಅದಕ್ಕೆ ಕೆಟ್ಟ ಅರ್ಥ ಬರೋಂಗೆ ಹೇಳಿದ್ರೆ ಅದು ಏನು ಇಲ್ಲಪ್ಪ ಅಂತದಂತಂದ್ರೆ ಆಕಿ ಮನಸ್ಸಿಗೆ ಹೊಡೆದಂಗೆ ಆಗಲ್ಲ. ಆಕಿ ಮನಸ್ಸು ಎಷ್ಟು ನೋವಾಕತಿ ವಿಚಾರ ಮಾಡಿಲ್ಲ, ಗಾಚಕತ್ತಿಲ್ಲ. ಇದು ಪರಕರ ಥೋ ಪರಕ. ಅಲ್ಲ ಏನು ಹೇಳತ್ತಾಳೆ ಆಕಿ? ಅಯ್ಯೋ, ಒಡದ್ ಗಡ್ಗಿ ಬಾಯಿ ಇದ್ದಂಗೆ ಆಕಿದೆ. ಅಕ್ಕಿ ಮಾತಿಗೆಲ್ಲ ತಲೆ ಕೆಡಿಸ್ಕೊತಿಯಲ್ಲ ಪರಕ ನೀನು. ಹೇ ಯವ್ವ, ಚಂದಿದ್ದಾರಂದ್ರೆ ಕಲ್ಲು ಹಾಕೋರ್ ಬಲ್ ಮಂದಿ, ನೀ ತಲೆ ಕೆಡಿಸ್ಕೊಬೇಡ ಪರಕ. ಯವ್ವ, ಇಷ್ಟು ದಿನ ಆತ ನಿನ್ನ ಗಂಡ ನಿನಗೆ ಮಕ್ಕಳಾಗಿಲ್ಲ ಅಂದ್ರು ಯಾಕೆ ಕೆಟ್ಟ ಹಾದಿನೂ ತುಳಿದಿಲ್ಲ ಅಲ್ಲ ಅಮ್ಮ? ಅಲ್ಲ ಬರ್ರಿ ಊಟ ಮಾಡಿ ಬರ್ರಿ. ಅಲ್ಲೆಲ್ಲ ಮೀಟಿಂಗ್ ಮಾಡಿ ಸಾಲದ ಮನೆಗೆ ಬಂದ್ರೆ ಮತ್ತ ಸ್ವಲ್ಪ ತಡ್ರಿ ಎತ್ತಾರ. ಅಲ್ಲ ಶಾಂತಕ್ಕ, ಸುಳ್ಳ ನನ್ನ ಎದಕ್ಕೆ ಕರ್ಕೊಂಬಂದ್ರಿ? ಅಮ್ಮನಿಗೆ ಕರ್ಕೊಂಡು ಹೋದೆ. ನನ್ನ ಸುಸ್ತಾರದಾರಲ್ಲ, ಅದಕ್ಕೆ ಸುಮ್ಮನೆ ಅರ್ಬಿ ಕಳೆದ ಸೀರೆ ಬೇರೆ ಉಟ್ಕೊಂಡು ಶಕುಂತ್ಲಾಗು ನೀ ಮನೆಗೆ ಹೋಗುವ ಅಂತ ಹೇಳಿ ಇಲ್ಲೇ ಬಂದಿದ್ದು ನಾನು. ಏನೂ ಇಲ್ಲನ ಅನ್ನೋ ರಂಗ. ಅಲ್ಲ ಪ್ರೇಮಕ್ಕ, ಯಾರ ಮುಂದೆ ಏನು ಹೇಳ್ಬೇಕು ಯಾವಾಗ ಹೇಳ್ಬೇಕು ಅನ್ನೋ ಅಷ್ಟು ನಿನಗೆ ತೀರ ತಿಳುವಳಿಕಿಲ್ಲ ಅಂದ್ರೆ ಹೆಂಗ ಪ್ರೇಮಕ್ಕ? ಅರೇ ಶಾಂತಂದಕ್ಕ ಮೇನೆ ಖುದ್ ದೇಖ್ ರಹೆ. ಅವ್ರದ್ದು ಹರಾಮ್ಕೋರ್ ಮಾರೋದು ಇದಾರೆ ಅಲ್ಲ, ಅಲ್ಲಿ ಬೇರೆ ಶಾದಿಗೆ ಆಗಿದ್ದಾರೆ, ದೂಸರಾ ಶಾದಿಗೆ ಆಗಿದ್ದಾರೆ. ಅರೆ ನಮ್ದುಗೆ ಅವ್ರದ್ದು ಬಿಬಿಗೆ ನೋಡ್ಬಿಟ್ಟು ನಮ್ದುಗೆ ಪೂರ ಕನ್ಫರ್ಮ್ಗೆ ಆಗ್ಬಿಟ್ಟಿದೆ.
ಅರೆ ಅವ್ರದ್ದು ಮಗಳದು ಅಲ್ಲ ಅಂದ್ರೆ ಹಂಗೆ ಯಾಕೆ ಅವರು ನಡ್ಕಂತಾರೆ? ಅವ್ರದ್ದು ಹೆಂಡತಿದು ಅಲ್ಲ ಅಂದ್ರೆ ಅರೆ ಯಾರಾದ್ರೂ ಹಿಂಗೆ ಕೈಗೆ ಕೈ ಹಿಡ್ಕೊಂಡ್ಬಿಟ್ಟು ಹಾತ್ ಮೇಲೆ ಹಚ್ಕೊಂಡ್ಬಿಟ್ಟು ಅವ್ರದಿಗೆ ನಡ್ಕೊಂಡು ಮಾರ್ಕೆಟ್ ಅಲ್ಲಿ ಹೋಗ್ತಾರೆ ಅಷ್ಟು ಧೈರ್ಯದಿಂದ? ಏನ್ ಹೇಳ್ತಿಲ್ಲ ಮದುವೆ ಯಾಕಕ್ಕನ? ಹುಚ್ಚರ ಸಂತಿ ಇಷ್ಟು ದಿನ ಬೇಕಾಗಿತ್ತ ನಂಗೆ ಎರಡನೇ ಮದುವೆ ಆಗವಂಗ ಪಾರಕ್ಕೆ ಅರ್ಧ ಮುದಿಗೆ ಆಗಕ್ ಬಂದ್ಲ. ಹುಚ್ಚರ ಸಂತಿ. ಅಯ್ಯೋ ಶಾಂತಕ್ಕ, ನಾನೇನು ಕೂಸ್ ಜೊತೆಗಿಲ್ಲ ಅಂದೇನ? ಹುಡುಗಿ ಐತೆ ಒಂದು 11 ವರ್ಷದ್ದು ಇರ್ಬೇಕದ ನನಗನ್ಸು ಮಟ್ಟಿಗೆ ಮಗಳು. ಒಂದು 11 ವರ್ಷದ್ದು ಇರ್ಬೇಕು. ಯಾಕಂದ್ರೆ ಅವಂಗ ಮಣಕೈ ದಾಟಿ ಬರತ್ತಿತ್ತು ಅದು ಕೂಸು ಹುಡುಗಿ. ಮತ್ತು ಹೇಳ್ತಿದ್ಲು ಒಂದು 11 ವರ್ಷ ಅಂದ್ರೆ ಅದಕ್ಕೆ ಮುಂಚೆ ಒಂದು 2 ವರ್ಷ ಮುಂಚೆ ಮದುವೆ ಆಗ್ಯಾನ ಅನ್ಕೋ, 1 ವರ್ಷ ಮುಂಚೆ ಆಗ್ಯಾನ ಅನ್ಕೋ. ಆತಲ್ಲ 12 ವರ್ಷ ಆಯ್ತು ಲಗ್ನಾಗಿ. ಏನು ಅವ್ರಿಗಾರ ಏನು ದೊಡ್ಡ ವಯಸ್ಸಾಗಿ ಪಾರಕ್ಕಗ ಒಂದು 40 ವರ್ಷ ಅನ್ಕೋ. 40 ವರ್ಷ ಅಂತಂದ್ರೆ 40 ಇರಕ್ಕಿಲ್ಲ, 40 ಇಟ್ಕೋ. 40 ಅಂದ್ರೆ ಈಗ 12 ವರ್ಷ ಇಲ್ಲೇ ಆತ ಮದುವೆ ಆಗಿ. ಮತ್ತು ಆತಲ್ಲ 30-32 ಒಳಗೆ ಮದುವೆ ಆಗ್ಯಾನವ. ಸುಮ್ಮನೆ ಶಾಂತಕ್ಕ, ನೀ ಎಲ್ಲ ಅದಕ್ಕೆ ಇದು ಮಾಡ್ಬೇಡ. ಇದನ್ನ ಮೊದಲು ಪಾರಕ್ಕನ ಮುಂದೆ ಹೇಳು, ಅದನ್ನ ಏನು ಮಾತಾಡ್ಕೊಂಡು ಬಗೆಹರಿಸ್ಲಿ. ಕಣ್ಣಿಗೆ ಬಿದ್ದಿದ್ದೀನಿಲ್ಲ ಅಂತ ಎಲ್ಲಿ ನೀನು ಬೇಕಾದ್ರೆ ಸೂಕ್ಷ್ಮವಾಗಿ ಕೇಳಿ ತಿಳ್ಕೊ ಶಾಂತಕ್ಕ. ಏನು ಪಾರಕ್ಕ ಮತ್ತು ನಿನ್ನ ಗಂಡನ ನಡೀತಿ ಹೆಂಗೈತವ, ಮನ್ಯಾಗ ಹೆಂಗದನ, ಅವ ಎಲ್ಲಾರು ಹೋಗ್ತಾನ ಬರ್ತಾನ, ಏನಾರ ಫೋನ್ನೇ ಮಾತಾಡ್ತಿರ್ತಾನ, ಎಲ್ಲ ಒಂದು ತಿಳ್ಕೊ ಕೇಳಿ. ಆಕಿ ಹೇಳಿದ್ರ ಮ್ಯಾಗಾರ ಬಗೆಹರಿತಿದ್ಯಾ ನಿಂಗೆ? ಅದನ್ನ ನೀನು ಅಕ್ಕಿ ಮುಂದೆ ಹೇಳಕತ್ತೀಯಲ್ಲ, ಏನಾರ ಮಾಡಿ ಹಿಡ್ಕೊಂಡ್ರೆ ಏನು ಮಾಡ್ತೀರಿ? ಅರೆ ಕ್ಯಾಶ್ ಅಂತಂದು ಅಕ್ಕ, ಅವರು ಈಗ ಎಲ್ಲ ಗಟ್ಟಿಗೆ ಆಗಿಬಿಟ್ಟಿದ್ದಾರೆ, ಅವ್ರದ್ದು ವಯಸ್ಸಿಗೆ ಆಗಿದೆ. ಅರೆ ಅವ್ರದ್ದು ಎಲ್ಲ ವಿಚಾರಿಸ್ಕೊಂಡು ನಿರ್ಧಾರಕ್ಕೆ ಬರ್ತಾರೆ. ನಿಮ್ದಿಗೆ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅವ್ರದ್ದು ಮರದು ಹೆಂಗೆ ಇದ್ದಾರೆ ಅಂತ ಅವ್ರದಿಗೆ ತಿಳಿಬೇಕು. ಏನು ಹೇಳ್ತಾವ ಇವು ಹಡಿಬಿಟ್ಟ್ಯಾರು? ಅಲ್ರಲ್ಲೇ ಅವ ಇನ್ನೊಂದು ಲಗ್ನರ ಆಗಲಿ ಮತ್ತೊಂದರ ಆಗಲಿ ಗಂಡಸ್ಲೆ ನಡಿತೈತಿ. ಮತ್ತಿಕ್ಕೆ ಮಕ್ಕಳಾಗಿಲ್ಲ ಮರಿ ಇಲ್ಲ, ಅದನ್ನ ತಂದು ಸಾಕೊಂಡು ಕುಂತಾಳ. ಮತ್ತು ಮದುವೆ ಆಗಿದ್ದಾನು ಇನ್ನೊಂದು ಅಕ್ಕೊಲ್ ಬಿಡು, ಏನಾಗೋದೈತಿ? ಅವ ಗಂಡಸು ಇನ್ನು ಒಂದಲ್ಲ 10 ಮದುವೆ ಆದ್ರೂ ನಡಿತೈತಿ. ಅದನ್ನೇ ನೀವು ಕೇಳ್ತೀರಿ ಪ್ರಶ್ನೆ ಮಾಡಿ. ಆಗ್ಯಾನ ನೋಡು ಏನೀಗ ಅಂತಾನ, ಆಗ್ಲಿ ಬಿಡು ಮದುವೆ. ನಾನೇ ಹೇಳ್ಬೇಕಂತಿದ್ದೆ ಎಷ್ಟೋ ಸಲ, ಇನ್ನೊಂದರ ಹಾಕೋಬೇಕು ಬೇಡಲ್ಲ ಅಂತೇಳಿ. ಮತ್ತು ಅವನು ಅಂಶ ಉದ್ಧಾರ ಆಗೋದು ಬೇಡನ? ಓ ಈಕಿಗೆ ಆಗಿಲ್ಲ ಅಂತೇಳಿ ಈಕೆ ಸದ ಹಂಗ ಕುಂದಿರ್ಬೇಕನ? ಆಗ್ಲಿ ಬಿಡು, ಏನಾತು? ಏನ್ ಚಂದ ಮಾತಾಡ್ತೀರಿ ಅತ್ತೀರ? ಬೇಲಿನ ಎದ್ದು ಹೊಲ ಮೇದಂಗಾತ. ಏನಾರ ಹೇಳುವಂದಕ್ಕ, ನೆಲನಾರ ಹೇಳುವಂದಕ್ಕ, ನಿನಗೇನಾಗಬೇಕಾಗಿತ್ತು? ಸುಮ್ಕೊಂಡ್ರ ಏನ ನಿನಗಾಗಿಲ್ಲ ಅಂದಿದ್ರು ನನ್ನ ಮಗಗೂ ಇನ್ನೊಂದು ಮದ್ವಿನ ಮಾಡ್ತಿದ್ದೆ ನಾನು. ಏನೋ ಒಂದು ಹಡ್ದಿ ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನಾದೆ. ಇಲ್ಲಿ ಕಂದ್ರ ನಿನ್ನ ನಾಯಿಗತೆ ಯಾವಾಗ ಹೊರಗೆ ಹಾಕಿ ನನ್ನ ಮಗ ಇನ್ನೊಂದು ತಂದು ಕಟ್ಟಿರ್ತಿದ್ದೆ ನಾನು. ಹಡಿಬಿಟ್ಟಿ ಊರು ಹಡಿಬಿಟ್ಟಿ. ನಿಂದೇನು ಹೇಳ್ತೀನಿ ನನ್ನ ಮುಂದೆ? ನೋಡ್ದೇನು ಗಿರ್ಜಿ ಹಿಂಗದಾರ ಅಲ್ಲಿ ಬೇಮ್ಮ ವಯಸ್ಸು ಗಳಿಸಿ ಹೆಂಗೆ ಮಾತಾಡ್ತಿ ಬೇಮ್ಮ? ಏ ಶಾಂತವ್ವ ಸುಮ್ಮನಿರೆ. ಅಲ್ಲ ಅವನಲ್ಲಿ ದೋಷ ಇದ್ದಿದ್ರ ನೀ ಹೇಳೋದು ಬರಬರಿ, ಆಕಿನಾಗ ದೋಷ ಇದ್ರ ಅವ ಯಾಕೆ ಸುಮ್ಮನೆ ಇರ್ಬೇಕು? ಮಾಡ್ಕೊಲ್ಲ ಹೇಳಿ ನಂದ. ಶಾಂತಕ್ಕ ನೀ ಏನು ಹೇಳಿನೂ ಉಪಯೋಗಿಲ್ಲ. ಒಂದು ನಮ್ಮನಿನ ಅದಾವ, ಸುಮ್ಮನೆ ಇಟ್ಬಿಡು ಹೋಲತ್ತಾಗ. ತೀರ ಇಲ್ಲೋಡ ಪ್ರೇಮಿ, ಈಗ ಮತ್ತೇನು ಹೇಳಕ್ಕೂ ಬೇಡ. ನಾ ಎಲ್ಲ ವಿಚಾರ ಕೇಳಿ ತಿಳ್ಕೊತೇನಂತ. ನೀ ಇದ್ರ ಬಗ್ಗೆ ಮತ್ತೇನು ಭಾಗವಹಿಸಕ್ಕೆ ಹೋಗ್ಬೇಡ್ರಿ. ಇವ ಶಾಂತಕ್ಕ ನಮಗೆ ಎದಕ್ಕೆ ಬೇಕಾಗೈತಿ ಹೇಳೋದು ಕೇಳೋದು? ಅವ್ರವ್ರಿಗೆ ಬಿಟ್ಟಿದ್ದೆ. ಈಕಿ ನೋಡಿಕಿ ನಮ್ಮ ಆಕಿ ಹಡಿಬಿಟ್ಟಿ. ಅಲ್ಲಲೇ ನೀನು ಸೊಸಿದ ನಿನಗೆ ಗೊತ್ತಿಲ್ಲ? ಮಂದಿ ಮನಿದೇನು ವಿಚಾರಿಸ್ತಿ? ಇಷ್ಟೊತ್ತಾತ್ ನೀನು ಸೊಸಿ ಇನ್ನೂ ಬಂದಿಲ್ಲಲ್ಲ, ಎಲ್ಲಿ ಹೋಗ್ಯಾಳ ವಿಚಾರಿಸಿ ಫೋನ್ ಹಚ್ಚಿ. ಗಂಡನು ಬಂದಿಲ್ಲ ನೋಡು. ಹೌದಾ? ಬೆಳಗ್ಗೆ ಜಗಳ ಮಾಡಿದ್ರಲ್ಲ, ಅದಕ್ಕೆ ಎಲ್ಲಿ ಬೇಜಾರು ಮಾಡ್ಕೊಂಡು ಎತ್ತಕ್ಕೆ ಹೋದ್ರ ಏನ? ಎಲ್ಲಾರ ಯಾಕೆ ಹೋಗ್ತಾಳ? ತಾಯಿ ಮನೆಗೆ ಹೋಗ್ಯಾಳ ನೋಡು, ಚಾಡ ಹೇಳಾಕ ಹಿಂಗಿಂಗಾತ ಹಿಂಗಿಂಗಿಲ್ಲ ಅಂತೇಳಿ. ಶಾಂತಕ್ಕ ಏನ ಇದು? ನಮ್ಮ ಮನ್ಯಾಗ ಇಂಥದ್ದು ನಡೆಯಾಕತ್ತಲ್ಲ. ಈ ಮುದಿಗೆ ಬಾಯಿ ಮುಚ್ಕೊಂಡು ಇರಂಗಿಲ್ಲ ಬಿಡಂಗಿಲ್ಲ ತಗ, ಇದ್ದ ಮನಿನ ಒಡ್ಯಾಕತ್ತ ತಗ. ಅಲ್ಬೇಮ್ಮ ನಿಮ್ಗೆ ವಯಸ್ಸಾಗೈತಿ. ಆ ಹುಡುಗಿ ಅಷ್ಟು ದುಡ್ದು ಇವ್ರ ಮನೆಗೆ ಇಷ್ಟು ಸಹಾಯ ಮಾಡಾಕತ್ತೈತಿ. ಸಾಲ ಸೋಲ ಹರ್ಕೊಳಕ ಬರು ಪಗಾರ ತಂದು ಸೀದಾ ಅಟ್ಟಿ ಕೈಯಾಗ ಕೊಡಾಕತ್ತೈತಿ. ಆ ಹೆಣ್ಮಗಳಿಗೆ ಮಾತಾಡ್ತಿ ಅಲ್ವೇ ನೀನು? ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿವ ಅಂತೇಳಿ ನೀ ದೊಡ್ಡಕ್ಕಾಗಿ ಒಟ್ಟು ಬುದ್ಧಿ ಮಾತು ಹೇಳ್ಬೇಕವ. ಅದನ್ನ ಬಿಟ್ಟು ಹಿಂಗೆ ಮಾತಾಡಿದ್ರೆ ಎದಕ್ಕೆ ಬಂತದು? ಯಾಕೆ ನನ್ನ ಮನ್ಯಾಗೂ ನನ್ನ ಸೊಸಿ ದುಡಿಯೋದಲ್ಲನ? ಅದು ಎಂಥದ ಇಡಿವೆ ಮಾಡಿ ಹಾಕ್ತಾಳಲ್ಲ ಮನ್ಯಾಗ ನಡಿದೆಲ್ಲದನ್ನು ರೊಕ್ಕ ಬರ್ತತಿಕ್ಕಿಗೆ. ಆಕೆ ಅದ್ರ ಖರ್ಚಾಕಿ ನಿಭಾಯಿಸ್ಕೊಂತಾಳ. ಮತ್ತು ಗಂಡನ ಮನೆ ಕಾರ್ ತಗೊಂಡನ, ಅದ್ರದ್ದು ಏನೇನೋ ಮಾಡ್ಕೊಂತಾವ ಅಲ್ಲನ. ಅಯ್ಯವ್ವ ಸುಮ್ಮನಿರು, ನೀ ಹೇಳ್ತಿ ಅಂದ್ರೆ ತೀರಾನ ಹೇಳ್ತಿ ಅತ್ತಾಗ. ಯಾಕೆ ಹರಿದಾಗ ನಾ ನೋಡಿಲ್ಲನ ಗಿರ್ಜಿ ಹೊಲಕ್ಕೆ ಮಂದಿ ಮನೆ ಆಳಿನ ಪಗಾರಕ್ಕೆ ಹೋಗಿದ್ದಿಲ್ಲನ? ಕಳೆ ಕೀಳಾಕ ಮಾಡಾಕ, ಹತ್ತಿ ಬಿಡ್ಸಾಕ, ಸಿಂಗ ಹರಿಯಾಕ, ಗೋಧಿ ಕೀಳಾಕ ಹೋಗಿದ್ದಿಲ್ಲ? ಅವಾಗೆಲ್ಲ ನಡೀತಿತ್ತ ನಿನಗ? ಈಗ ಸಸಿ ಹೊಂಟ್ರಿ ಇಷ್ಟು ಮಾತಾಡ್ತೀವ. ಅಂದಿಟ್ಟು ದೊಡ್ಡ ಗುಣ ಬೆಳೆಸ್ಕೋಬಿ. ಇಲ್ಲ ಹಿಂಗೆ ಮಾಡ, ಒಂದು ವಾರ 10 ಮಗಳ ಮನೆಗೆ ಹೋಗಿ ಆರಾಮ. ಮಗಳ ಮನೆಗೆ ಹೋಗು, ಮಗಳ ಮನೆಯಾಗೂ ನೋಡು ಹೆಂಗೈತಿ ಹೆಂಗಿಲ್ಲ ಅಂತೇಳಿ. ಆಮ್ಯಾಗ ಇಲ್ಲಿ ಬಂದು ಮಾತಾಡ. ಅಯ್ಯೋ ಶಾಂತಕ್ಕ, ಮಗಳಿಗೆ ಫೋನ್ ಮಾಡಿದ್ನಿ. ಮಗಳು ಕುಲ್ಲಂ ಕುಲ್ಲ ನನಗೆ ಆಗುದಿಲ್ಲ ಈ ಮುದೋಡಿ ಕರ್ಕೊಂಡು ಹೋಗಾಕ ಅಂತ ಬಾಯ್ ಬಿಟ್ಟು ಹೇಳಿದ್ಲಕ್ಕೆ. ಈ ಮುದುಮೂಳಿಗೆ ಮಾಡಿ ಹಾಕೋರು ನಾವ, ಇದು ಅಂದಿದ್ದು ನನಸುಗಳವರು ನಾವ. ಇದಕ್ಕೆಲ್ಲ ಚಾಕ್ರಿ ಮಾಡಿ ಇದ್ರ ತೊಳೆದು ಬಳದು ಇದ್ರ ನೀಟ್ ಮಾಡಿ ಇದ್ರ ಸಿರಿಗಿ ಕಟ್ಟಿ ಸಿಂಗಾರ ಮಾಡೋದು ನಾವ. ಆದ್ರೂ ನಮಗೆ ಇಷ್ಟ ಮಾತಾಡ್ತಿದ್ದ ಮುದುಕಿ. ನೋಡಿ ನೋಡಿ ಹೆಂಗ್ ಮಾತಾಡ್ತಾಳ, ದೊಡ್ಡವ್ರು ಸಣ್ಣವ್ರನ್ನ ಕಿಮ್ಮತ್ ಇಲ್ದಂಗ. ನೀ ಅಂದಂಗ ಇಷ್ಟು ದಿನ ನಾ ಅನಸ್ಕೊಂಡೆ ನನ್ನ ಮಗ ಸುಸಿನ ಬೇರ್ ಮಾಡಕತ್ತಿ ಅಂದ್ಮೇಲೆ ಮತ್ತಿನ್ನ ಅಂತ ನೀ ಅನಸ್ಕೊ. ನೀನು ಸಾಕು ಮುಗಿತಿನ್ನ, ಹೆದರುದಿಲ್ಲ. ಇನ್ನು ಹೆದರಾಕ ಹೋಗುದಿಲ್ಲ, ಮರ್ಯಾದಿನ ಕೊಡುದಿಲ್ಲ. ಚಂದ ಇದ್ದಿ ಸಾಯ್ತನ ನಾಲ್ಕು ತನ್ನ ಹಾಕ್ತೀನಿ. ಇಲ್ಲ ಅಂತಂದಿ ನಾ ಅಂತರೂ ಕೂಳು ನೀರು ಏನು ಭೇಟಿ ಮಾಡಿಸ್ಕೊಡುದಿಲ್ಲ. ಹತ್ತಿದ ಪಾಪ ಹತ್ತಿಲ್ಲ ನನಗೆ. ಏನ ಆ ದೇವ್ರ ನಾಳೆ ಸತ್ ಕಾಲಕ್ಕೆ ನರ್ಕಕ್ಕೆ ಹೋದಾಗ ಕೇಳಿ, ನರ್ಕಕ್ಕೆ ಸ್ವರ್ಗಕ್ಕೆ ಹೋದಾಗ ಕೇಳಿ ಯಾಕೋ ಹಿಂಗೆ ಮಾಡಿದೀನಿ ಮತ್ತಿಗೆ ಅಂತೇಳಿ ಹೇಳ್ತೀನಿ. ನಾನು ಹಿಂಗೆ ಮಾಡ್ಯಾಳ ಮತ್ತಿ ಅಂದಲ್ಲೇ ನಾನು ಹಿಂಗೆ
ನಿಮ್ಮಂಗ ಸ್ವರ್ಗನೂ ಅಲ್ಲ ನರಕನೂ ಅಲ್ಲ ಭೂಲೋಕನೂ ಅಲ್ಲ ಅಂತೇಳಿ ಅಂತರ ಪಿಚಾಚಾಗಿ ಅಲಿಯಂಗಿಲ್ಲ.